ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮಲ್ಲಿ ಆಲ್ರೆಡಿ ನೋಡಿರ್ತೀರ. ಇವತ್ತೇನಪ್ಪ ಅಂದರೆ ನಮ್ಮ ತಂಗಿಯ ಫಂಕ್ಷನ್ಗೋಸ್ಕರ ನಾವು ಇವತ್ತು ರೇಷನ್ ತರೋಕ್ಕೋಸ್ಕರ ಹರಿಹರಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಮನೆಯವರು. ನಾನು ಇವತ್ತು ಕೆಲಸಕ್ಕೆ ಹೋಗಿದ್ದೆ. ಕೆಲಸಕ್ಕೆ ಹೋಗ್ಬಿಟ್ಟು ಇವಾಗ ಜಸ್ಟ್ 12 ಗಂಟೆ ಏನೋ ಆಗಿದೆ. ಇವಾಗ ಬಂದಿದ್ದೀನಿ. ಇವಾಗ ಬಂದು ನಮ್ಮ ಮನೆಯವ್ರ ಕೈಲಿ ಚೀಟಿ ಕೊಟ್ಟಿದ್ದೀನಿ, ಬರ್ರಿ ಹೋಗೋಣ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡು ನೋಡಿ ನಮ್ಮ ತಂಗಿ ಕುಂತಿದ್ದಾಳೆ. ಅವಳಿಗೆ ಬಾಯ್ ಬಾಯ್ ಹೇಳ್ತಾ ಹಾಗೆ ನಾವು ಹೊರಟಿದ್ದು ರೇಷನ್ ತರಕ್ಕೆ ಅಂದ್ಬಿಟ್ಟು ಹರಿಹರದ ಕಡೆ ಹೋಗ್ತಾ ಇದ್ವಿ. ನಮ್ಮ ಊರಿಗೆ ನಿಯರ್ ಪ್ಲೇಸ್ ಅಂದರೆ ಹರಿಹರ, ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ನಾವೇನಿದ್ರು ರೇಷನ್ ತೊಗೊಂಬರೋದು ಹೋಗ್ತಾ ಇದ್ವಿ. ಅಂದರೆ ಹೋಗ್ತಾ ರೋಡೆಲ್ಲ ಗುಂಡಿಗಳು ಬಿದ್ದವೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಾನಿವಾಗ ಆನ್ ದ ವೇ ಹೋಗ್ತಾ ಇರೋದು. ಆಲ್ರೆಡಿ ಹರಿಹರದಲ್ಲಿ ಇದ್ದೀವಿ, ಆವಾಗ ವಿಡಿಯೋ ಮಾಡಿಕೊಂಡೆ. ಇವಾಗ ತಾನೇ ಹರಿಹರದಲ್ಲಿ ಬಂದ್ವಿ. ಸಿಗ್ನಲ್ ಕೂಡ ಇತ್ತು, ಹಾಗಾಗಿ ಅಲ್ಲೇ ಸಿಗ್ನಲ್ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಹಾಗೆ ನೋಡ್ತಾ ಇದ್ದಿತ್ತು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಹರಿಹರದಲ್ಲಿ ಅಂತ. ಆಲ್ಮೋಸ್ಟ್ ಎಲ್ಲ ಎಲ್ಲರೂ ನೋಡಿರ್ತೀರ ಅಂತ ಗೊತ್ತು, ನೋಡದೇ ಇರೋರು ನೋಡಿ. ಹಾಗೆ ನಾವು ಸೀದಾ ಬಂದಿದ್ದೆ ಇಲ್ಲಿಗೆ ರೇಷನ್ ತೊಗೊಳೋಣ ಫಸ್ಟು ಅಂದ್ಬಿಟ್ಟು. ಅಂದರೆ ನಾವು ತಗೊಳ್ಳೋದು ಯಾವಾಗಲಾದರೂ ಅಂದರೆ ಕಾಶಿ ಅಣ್ಣನ ಅಂಗಡಿ ಅಂತ, ಅಲ್ಲಿ ತೊಗೊಂಡ್ವಿ. ಹಾಗೆ ಅಲ್ಲಿ ಎಣ್ಣೆ ಬಾಟಲ್ ಮೇಲೆ ಆಫರ್ ಅಂತ ಕೊಟ್ಟಿದ್ರು, ಅದನ್ನು ಕೇಳ್ತಾ ಇದ್ವಿ. ಎಣ್ಣೆಗೆ ಆಫರ್ ಇಡಬೇಕಲ್ಲ ನೀವು ಅಂತ ಅಂದ್ಬಿಟ್ಟು ಅವರು ಪ್ಯಾಕ್ ಮಾಡಿಸ್ಬಿಟ್ಟು ಎಲ್ಲಿಂದ ಬರುತ್ತೆ ಅಂತ ನೋಡಿ 11,000 ಚಿಲ್ಲರೆ ಆಗಿತ್ತು. ಅದನ್ನೆಲ್ಲ ಬಿಲ್ ಕಟ್ಟಿಬಿಟ್ಟು ಅಲ್ಲೇ ಇಟ್ಬಿಟ್ಟು ನಾವು ಹೊರಟಿದ್ದೆ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೆ ಮಾರ್ಕೆಟ್ಗೆ. ಏನಕ್ಕಪ್ಪ ಅಂದರೆ ತರಕಾರಿ ಎಲ್ಲ ತೊಗೋಬೇಕಾಗಿತ್ತಲ್ಲ, ಹಾಗಾಗಿ ಮಾರ್ಕೆಟಿಗೆ ಬಂದಿದ್ವಿ. ಒಣಮೆಣ್ಸಿನ್ಕಾಯಿ 2 kg, 1 kg ನೀನು ಬರ್ಸಿದ್ದಿಲ್ಲ? ಬರ್ಸಿದ್ದು ಮನ್ಯಾಗ ಅದಾವ? ಇಲ್ಲ ಮನೆಯಾಗಿಲ್ಲ. 1 kg ಮಾ ಬಂದೈತಿ ಮೆಣಸಿನ್ಕಾಯಿ. ಒಂದು 10 kg ಮೆಣಸಿನ್ಕಾಯಿ ಹಾಕೊಂಬಲ್ಲಿ ಕೊಡ್ಬೇಕು. ಕಡಿಮೆ ತೂಗಿ ಮಾತು ಬರ್ತಾನೆ ಮಾಡು. ಹಾಗೆ ಅಲ್ಲಿ ಅಜ್ಜಿ ಹತ್ರ ಚೌಕಾಸಿ ಮಾಡ್ತಾ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಇಲ್ಲಿ ಎಲೆ ಕೂಡ ತಗೊಂಡ್ವಿ. ಹಾಗೆ ಇಲ್ಲಿ ಈರುಳ್ಳಿ ಕೇಳ್ಕೊಂಡು ಬಂದ್ವಿ ಗೈಸ್. ಈರುಳ್ಳಿ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು. ಯಪ್ಪ, ನಮ್ಮ ಮನೆ ಹತ್ರನೇ ಬರ್ತಿದ್ದು 100 ರೂಪಾಯಿಗೆ 7 kg ಅಂತ. ಅಲ್ಲೇ ನಾನು ತೊಗೊಳ್ಳಿಲ್ಲಪ್ಪ ಅನಿಸ್ಬಿಡ್ತು. ಇಲ್ಲಿ ನೋಡಿದರೆ 30 ರೂಪಾಯಿ kg ಹೇಳ್ತಾರೆ ಈರುಳ್ಳಿನೇ. ಇದೇ ಈರುಳ್ಳಿನೇ ನಮ್ಮ ಮನೆ ಹತ್ರ ಬಂದಿದ್ದು 100 ರೂಪಾಯಿಗೆ 5, 6, 7 kg ಈ ಥರ ಕೊಡೋರು. ಆನಂತರ ನಾವು ಬಂದಿದ್ದು ಸೊಪ್ಪು ತೊಗೊಳ್ಳೋಣ ಅಂತ. ಅಲ್ಲೆಲ್ಲ ಈರುಳ್ಳಿ ಎಲ್ಲ ತೊಗೊಳ್ಳೇಬೇಕಾಗಿತ್ತು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ತೊಗೊಂಡು ಆಮೇಲೆ ಸಾರಿಗೆ ಸೊಪ್ಪು ತೊಗೊಳ್ಳೋಣ ಅಂದ್ಬಿಟ್ಟು ಇವಣ್ಣನ ಹತ್ರ ಸೊಪ್ಪು ತೊಗೊಳಕ್ಕೋಸ್ಕರ ಬಂದ್ವಿ. ಸೊಪ್ಪೇನು ಬಿಡಿ ಕಡಿಮೆ ರೇಟಿಗೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಇವು ಹೆಂಗೆ? 5 ರೂಪಾಯಿ ಕೊಡ್ತೀನಿ. ಹಾಗೆ ಇಲ್ಲಿ ಸೊಪ್ಪೆಲ್ಲ ತೊಗೊಂಡ್ಬಿಟ್ಟು ನಮ್ಮ ಮನೆಯವರು ಈರುಳ್ಳಿ ಚೀಲ ಹಿಡ್ಕೊಂಡು ಅವ್ರ ಮುಂದುಗಡೆ ಹೊರಟ್ರು. ನಾನೇ ಹಿಂದುಗಡೆ ಇದ್ದ ಬೆಳ್ಳುಳ್ಳಿ ಶುಂಠಿ ಆ ಚೀಲ ಹಿಡ್ಕೊಂಡು ಮುಂದೆ ಹೊಂಟೆ. ನಾನು ಈ ಅಜ್ಜಿನ ತುಂಬ ಸರಿ ಮಾರ್ಕೆಟಲ್ಲಿ ನೋಡಿದ್ದೀನಿ ಗೈಸ್. ಈ ಅಜ್ಜಿ ಯಾವಾಗಲೂ ಕೂಡ ಜಗಳನೇ ಮಾಡ್ತಾ ಇರ್ತಾರೆ. ಈ ಅಜ್ಜಿಗೆ ಅಷ್ಟು ಇದನ್ನು ಮಾಡ್ತಾ ಇರ್ತಾರೆ ಜನ. ಪಾಪ ಪುಟ್ಟಿನ ರೋಡಲ್ಲಿ ಇಟ್ಬಿಟ್ಟಿದ್ರು. ಈ ಅಜ್ಜಿ ಊರು ಬಂದುಬಿಟ್ಟು ನಮ್ಮ ಊರು ನಿಯರಲ್ಲೇ ತುಂಬಿಗೆರೆ ಅಂತ. ತುಂಬಿಗೆರೆಯಲ್ಲಿ ಯಾರಾದರೂ ಬ್ಲಾಗ್ ನೋಡ್ತಾ ಇದ್ರೆ ಈ ಅಜ್ಜಿಗೆ ತೋರಿಸ್ಬಿಡಿ ಒಂದು ಸರಿ. ಹಾಗೆ ಅಲ್ಲಿದ್ದ ಬಂದು ಮತ್ತು ಈ ಕಡೆ ವಾಟ್ರ್ ಬಾಟ್ಲು ತೊಗೊಂಡೆ ಗೈಸ್. ತುಂಬಾ ನೀರು ಅಡಿಕೆ ಆಗ್ತಿತ್ತು.
ಹಾಗೆ ಅಲ್ಲೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಎಲ್ಲ ತೊಗೊಂಡ್ಬಿಟ್ಟು ಆಟೋಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೆ ನಾನು. ನಮ್ಮ ಮನೆಯವ್ರು ಆಟೋಕ್ಕೋಸ್ಕರ ಕೇಳೋಕ್ಕೆ ಹೋಗಿದ್ರು. ಬಾಯಾರಿಕೆ ಆಗಿತ್ತು ಅಂದ್ಬಿಟ್ಟು ವಾಟರ್ ತೊಗೊಂಡು ವಾಟರ್ ಕುಡಿತಾ ಇದ್ದೆ. ಹಾಗೆ ಬಂದು ನಮ್ಮ ಮನೆಯವರು ಕೂಡ ಬಂದರು ಗೈಸ್. ಆಟೋ ಕೂಡ ನಮ್ಮೂರದೇ ಆಟೋ ಸಿಕ್ತು ಪುಣ್ಯಕ್ಕೆ. ಆಟೋದವರು ಬಾಡಿಗೆ ಕೂಡ ಇದ್ರೂ 400 ರೂಪಾಯಿ ಕೇಳಿದರು ಗೈಸ್. ಬರೀ 1, 2, 3 ಚೀಲ ಇಟ್ಕೊಂಡು ಮತ್ತು 2 ಎಣ್ಣೆ ಡಬ್ಬಿ ಇಟ್ಕೊಂಡು ಹೋಗೋಕ್ಕೆ 400 ರೂಪಾಯಿ ರೇಟ್ ಕೇಳ್ತಾರೆ. ಅದ್ರ ಬೇರೆ ನಾವು ಅಷ್ಟೇ ಹೋಗ್ತಾ ಇಲ್ಲ, ಜನ ಕಸ್ಟಮರ್ ಕೂಡ ಇದ್ದಾರೆ ಅಂದರೂ ಕೇಳಲಿಲ್ಲ ಅವರು. ನಮ್ಮೂರದೇ ಒಂದು ಅಣ್ಣಂದು ಆಟೋ ಬಂತು, ಆ ಅಣ್ಣನ ಆಟೋದಲ್ಲಿ ಹಾಕೊಂಡ್ಬಿಟ್ಟು ಬಂದ್ವಿ. ಹಾಗೆ ಇಲ್ಲಿ ಏನಾದರೂ ಟಿಫನ್ ತಿಂದು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ಗೈಸ್. ಇವರು ನಮ್ಮ ಮನೆಯವರು ಅಣ್ಣ. ಇವರು ಇದು ಬಂದುಬಿಟ್ಟು ನಮ್ಮ ಕಕ್ಕರ ಹೋಟ್ಲೆ. ಅಲ್ಲೇ ಹೋಟೆಲಲ್ಲಿ ಕೂತ್ಕೊಂಡು ಕೂತ್ಕೊಳ್ತಾ ಇದ್ವಿ. ನಾನು ಬಂದುಬಿಟ್ಟು ನನಗೆ ಊಟ ತರಿಸ್ಕೊಂಡೆ ಗೈಸ್. ಬೆಳಗ್ಗಿದ್ದ ಊಟ ಮಾಡಿ ಬಂದಿರಲಿಲ್ಲ, ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಊಟ ತರಿಸ್ಕೊಂಡಿದ್ದೆ. ಊಟ ಅಂತೂ ಸಖತ್ತಾಗಿತ್ತು ಗೈಸ್. ಇದು ಬಂದುಬಿಟ್ಟು ನಮ್ಮ ಕಕ್ಕರ ಹೋಟ್ಲು ಹರಿಹರದಲ್ಲಿ, ಅಪೂರ್ವ ದರ್ಶಿನಿ ಅಂತ. ಯಾರಾದರೂ ಈ ಹೋಟೆಲಲ್ಲಿ ಹೋಗಿ ಊಟ ಮಾಡಿದರೆ ಊಟದ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ನಾನು ಕೂಡ ಊಟ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಗೈಸ್. ಅಲ್ಲಿದ್ದ ನಾವು ಹೊರಟಿದ್ದೆ ಊರಿಗೆ. ಟಿಫನೆಲ್ಲ ಊಟ ಎಲ್ಲ ಮಾಡ್ಕೊಂಬಿಟ್ಟು ನಮ್ಮ ಮನೆಯವರು ಅದನ್ನೆಲ್ಲ ರೇಷನ್ ಆಟೋದಲ್ಲಿ ಹಾಕ್ಬಿಟ್ಟು ಕಳಿಸಿದ್ವಿ. ಇದು ಹಿಂದೆಗಡೆ ಬಂದು ಮತ್ತು ಆಟೋದಲ್ಲೆಲ್ಲ ತರಕಾರಿನೆಲ್ಲ ಹಾಕ್ಬಿಟ್ರೆ ಮತ್ತು ಜನ ಎಲ್ಲ ಕೂತಿರ್ತಾರೆ, ಮತ್ತು ಆ ಕಡೆ ಈ ಕಡೆ ಹಾಕ್ತಾರೆ ಅಂದ್ಬಿಟ್ಟು ತರಕಾರಿ ಚೀಲ ಮತ್ತು ಸೊಪ್ಪಿನ ಚೀಲ ನಾನು ಮತ್ತು ನಮ್ಮ ಮನೆಯವರು ಹಿಡ್ಕೊಂಡು ಇವಾಗ ನಾವು ಸೀದಾ ಹೊರಟಿದ್ದೆ ಊರ ಕಡೆ ಗೈಸ್. ಊರ ಕಡೆ ಹೋಗ್ಬಿಟ್ಟು ಮನೇಲಿ ನಮ್ಮಮ್ಮ ಸೊಪ್ಪೆಲ್ಲ ತೊಗೊಂಬಂದಿದ್ವಲ್ಲ ಅವನ್ನೆಲ್ಲ ತೆಗಿತಾಯಿದ್ರು. ಹಾಗೆ ಅವ್ರಿಗೆಲ್ಲ ಅದನ್ನೆಲ್ಲ ತೋರಿಸ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಗೈಸ್. ತುಂಬಾ ಸುಸ್ತಾಗಿತ್ತು. ಬೆಳಗಿದ್ದ ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ತರಕಾರಿ ತರಕ್ಕೆ ಹೋಗ್ಬಿಟ್ಟು ಹೇಳ್ಬಾರ್ದು. ಆನಂತರ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದಿರೋದು ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನಮ್ಮ ಚಿಕ್ಕಮ್ಮ ಬಂದ ತಕ್ಷಣವೇ ಎಲ್ಲ ಇದನ್ನ ರೇಷನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಚಿಕ್ಕಪ್ಪ ಅಂದರೆ ಸಣ್ಣ ಚಿಕ್ಕಮ್ಮನ ತೋರಿಸಿದ್ದೀನಿ ಆಲ್ರೆಡಿ. ಇವ್ರು ಬಂದುಬಿಟ್ಟು ದೊಡ್ಡ ಚಿಕ್ಕಪ್ಪ ಮತ್ತು ದೊಡ್ಡ ಚಿಕ್ಕಮ್ಮ ನಮ್ಮ ಮನೆಯಲ್ಲಿ ಇರೋದು. ಅವ್ರು ಬಂದಿದ್ದರು. ಆಮೇಲೆ ನಮ್ಮ ಮನೆಯವರು ಎಲ್ಲ ಸಮಯದ್ದು ಇದನ್ನೆಲ್ಲ ಹಾಕ್ಕೊಂಬಂದರು. ಅಂದರೆ ಟೇಬಲು, ಚೇರು, ಆಮೇಲೆ ನಮ್ಮ ತಂಗಿಗೆ ಬೇಕಾಗಿರೋದು ಚೇರ್ ಕೂಡ ತೊಗೊಂಬಂದರು. ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದು ಸೊಪ್ಪು ಸೋಸ್ತಾಯಿದ್ರು. ನಾನು ಕೂಡ ಸೊಪ್ಪು ಸೋಸ್ತಾಯಿದ್ದೆ. ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಸೋಸ್ತಾಯಿದ್ದೆ. ನಮ್ಮ ಚಿಕ್ಕಪ್ಪ ಅದನ್ನೇನು ತೆಗಿಬೇಡ ಅಂತಿದ್ರು. ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ನೋಡ್ರಿ, ಅವರೇ ನನ್ನ ಸಣ್ಣ ಚಿಕ್ಕಪ್ಪರು. ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡ ಚಿಕ್ಕಪ್ಪ ದೊಡ್ಡ ಚಿಕ್ಕಮ್ಮ ಇವರೇ. ನನಗೆ ಅಂತೂ ತುಂಬಾ ಇಷ್ಟ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮರು ಅಂದರೆ. ಯಾಕಂದರೆ ನನ್ನ ಮೇಲೆ ಅಷ್ಟು ಜೀವ ಮಾಡ್ತಾರೆ. ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ. ಈ ವಿಡಿಯೋ ಕೂಡ ಅವರು ಕೂಡ ನೋಡ್ತಾರೆ. ವಿಡಿಯೋ ನೋಡಿಬಿಟ್ಟು ಏನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ. ನನಗಂತೂ ಈ ಥರ ಮನೇಲಿ ಜನ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ನಮ್ಮದು 2ನೇ ಚಿಕ್ಕಪ್ಪ, ಅವ್ರು 3ನೇ ಚಿಕ್ಕಪ್ಪ ವಿಡಿಯೋ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಹಾಗೆ ಅಲ್ಲಿ ನಮ್ಮ ಸಣ್ಣ ಚಿಕ್ಕಮ್ಮ ಮಲ್ಕೊಂಡಿದ್ದಾರೆ. ಅವ್ರಿಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಮಲ್ಕೊಂಡಿದ್ರು. ಹಾಗೆ ಇಲ್ಲಿ ಬೋಂದೆ ಉತ್ಸವಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಕಸ ಹೊಡೆದ್ಬಿಟ್ಟು ಅದನ್ನೇ ಒಲೆಗೆಲ್ಲ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂದ್ಬಿಟ್ಟು ಒಲೆಗೆ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಜನಾಂಗ ಕರೆಯೋಕ್ಕೋಸ್ಕರ ಹೋಗ್ಬೇಕಾಗಿತ್ತು. ಅದಕ್ಕೆ ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಎಲ್ಲ ಕಸ ಎಲ್ಲ ಹೊಡೆದಿದ್ದಾಯಿತು. ಇದನ್ನು ಯಾರಪ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ರು ಅಂದರೆ ನಮ್ಮ ಅಮ್ಮ ಮಾಡಿದರು ಗೈಸ್ ಈ ವಿಡಿಯೋನ. ಹಾಗೆ ಹೇಗೇಗೋ ಮಾಡಿದರೆ ಪರವಾಗಿಲ್ಲ, ಇಷ್ಟಾದರೂ ಮಾಡಿಕೊಟ್ಟಿದ್ದಾರಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅವರೇ ಅಡುಗೆ ಮಾಡೋ ಭಟ್ರು, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರೇ. ಅಂದರೆ ನಮ್ಮ ಅಕ್ಕನ ಗಂಡ ಅವರು, ಅವರೇ ಅಡುಗೆ ಮಾಡೋದು. ಹಾಗೆ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಪೂಜೆ ಮಾಡ್ತಾಯಿದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಏನು ಫಂಕ್ಷನ್ನು ಏನಿದು ಅಂತ ಆಲ್ರೆಡಿ ಅಷ್ಟು ಜನಕ್ಕೆ ನಮ್ಮ ತಂಗಿ ಫಂಕ್ಷನ್ ಅಂದಮೇಲೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನು ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ನಾಳೆ ಅಥವಾ ನಾಡಿದ್ದು
ಬರ್ಬೋದು ಗೈಸ್ ಬ್ಲಾಗು. ನಾಳೆ ಬರುತ್ತೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ, ನಾಡ್ದಂದ್ರೆ ಕಂಪಲ್ಸರಿ ಬರುತ್ತೆ. ಆ ಬ್ಲಾಗ್ನು ಕೂಡ ಪೂರ್ತಿ ನೋಡಿ ಗೈಸ್. ಇದನ್ನು ಯಾರಾದರೂ ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಇದನ್ನ ಹಾಕಿ ಪೇಷನ್ಸಿಂದ ವಿಡಿಯೋ ಮಾಡೋದು ತುಂಬಾ ಕಷ್ಟ ಗೈಸ್. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಂದರೆ ವಿಡಿಯೋನ ಮಾಡಿಬಿಡ್ತೀವಿ, ಅದನ್ನು ಎಡಿಟ್ ಮಾಡೋದು ತುಂಬ ಕಷ್ಟ ಗೈಸ್. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಈ ಥರ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಗೈಸ್. ಇವಾಗೆಲ್ಲ ಪೂಜೆ ಮಾಡಿದ್ದು ಆಯಿತು ಗೈಸ್. ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು, ಆಮೇಲೆ ನಮ್ಮ ಮಾಮ ಅವರೆಲ್ಲರೂ ನೋಡ್ತಾಯಿದ್ರು. ಹಾಗೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮುಂದೆ ಬ್ಲಾಗ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಮಾಡ್ಕೊಂತ ತಿಪ್ಪೇಶ್ ಅಂತ ಅಲ್ಲಿ ದಾವಣಗೆರೆಗದ ಅಂತನ ಕರ್ಕೊಂಡು ಬರ್ತಾನಂತ, ಕರ್ಕೊಂಬಂದು ಉಳಿಸಿ ಅಲ್ಲಡೇಕ ನೀಲ್ಲ ಆಟ್ಗೈತಿ ಬೋಲೆ ಹಿಡಿಯಾಕ ಬರಕ ಕಂಗ್ಲೆನ್ ಕತ್ತಾಡ ಹಾಗೆ ಬೋಂದೆ ಎಲ್ಲ ಉದಿಸ್ಬಿಟ್ಟು ಇಲ್ಲಿ ಖಾರ ಕೂಡ ಮಾಡಿಸಿದ್ವಿ ಗೈಸ್. ಅಂದರೆ ನಮ್ಮ ಕಡೇಲಿ ಅದೇನದು ಗುಂಡಿಗಿರುತ್ತೆ, ಅದೇನೋ ಅಂತಾರೆ ಗೈಸ್, ನಂಗೆ ಬರ್ತಾಯಿಲ್ಲ ಹೇಳೋಕ್ಕೆ. ಅದನ್ನು ಕೂಡ ಮಾಡಿಸಿದ್ರು. ಆಮೇಲೆ ನಮ್ಮ ಮನೆಯವರು ನಮ್ಮ ಅಣ್ಣ ಇದ್ದಾರೆ, ಅಣ್ಣ ಫೋನ್ ಮಾಡಿದ್ರು, ಬರೋಕ್ಕಾಗಲ್ಲ ರಜೆ ಕೊಡಲಿಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾಯಿದ್ರು. ಸರಿ ಆಯಿತು ಬಿಡಪ್ಪ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಗೈಸ್ ನಮ್ಮ ತಂಗಿಗೆ ನಾನೇ ಮೆಹಂದಿ ಹಾಕಿದ್ದೆ, ಹೇಗಿದೆ ಅಂತ ನೋಡಿ ನನಗೆ ಹೇಗೆ ಬರುತ್ತೋ ಆಗ ಹಾಕಿದ್ದೆ. ಹಾಗೆ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ.